ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆಲ್ಲ ವಿದ್ಯಾರ್ಥಿನಿಯರಿಗೆ, ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಆಲ್ಮೋಸ್ಟ್ ಒಂದೇ ವಿಡಿಯೋದಲ್ಲಿ ಎಲ್ಲ ಒಂದು ಅಂಶಗಳನ್ನ ಕವರ್ ಮಾಡಬೇಕು ಅಂತ ಅನ್ಕೊಂಡಿರುವಂತದ್ದಾಗಿರುತ್ತೆ. ಸಾಕಷ್ಟು ವಿಷಯಗಳಿರುವಂತದ್ದಾಗಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಒಂದು ಪ್ರಶ್ನೆಗಳನ್ನ ಕೇಳ್ತೀರಾ. ಸೊ ಯಾವುದನ್ನ ಮೊದಲು ಹೇಳಬೇಕು ಅಂತ ನಮಗೂ ಕೂಡ ಒಂದು ಕನ್‌ಫ್ಯೂಸ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ನೀಡಿರೋದಾಗಿರುತ್ತೆ. ಒಂದು ಸೀಟ್ ಸಿಕ್ಕಿರುವಂತ ಅಭ್ಯರ್ಥಿಗಳು ಚಲನ ಆಗಿರ್ಬೋದು. ನಂತರದಲ್ಲಿ ಇತರೆ ಒಂದು ಅಭ್ಯರ್ಥಿಗಳಿಗೇನೋ ಸೀಟ್ ಸ್ಟಾರ್ ಮಾರ್ಕ್ ಬಂದಿದೆ ಅಥವಾ ನಮಗೆ ಸಿಕ್ಕಿರುವಂತ ಕಾಲೇಜ್ ಬೇಡ ಅಥವಾ ನಮಗೆ ಹೆಸರೇ ಬಂದಿಲ್ಲ ಅಂತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳು, ಗೊಂದಲಗಳು, ಆತಂಕದಲ್ಲಿರುವಂತದ್ದಾಗಿರುತ್ತೆ. ಸೊ ಒಂದೇ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲದ್ರ ಬಗ್ಗೆ ಮಾಹಿತಿನ ತಿಳ್ಕೊಂತೀರಾ. ಕ್ಲಾರಿಟಿ ಅಂತ ಸಿಗುತ್ತೆ ನಿಮಗೆ ಏನು ಎತ್ತ ಏನಾಗ್ತಿದೆ, ಏನು ಮಾಡಬೇಕು ಅಂದ್ಬಿಟ್ಟು. ಸೊ ಮುಂದಿನ ದಿನದಲ್ಲೂ ಕೂಡ ಎಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ನಿರಂತರವಾಗಿ ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ನಿಮ್ಮೆಲ್ಲ ಸ್ನೇಹಿತರಿಗೆ ಒಂದು ಚಾನಲ್ನ ಬಗ್ಗೆ ಅರಿವನ್ನ ಮೂಡಿಸಿ ನಾವು ಕೊಡ್ತಕ್ಕಂಥ ಒಂದು ಮಾಹಿತಿಗಳು ವ್ಯಾಲಿಡ್ ಇದೆ, ನಿಮಗೆ ಉಪಯುಕ್ತ ಆಗ್ತಿದೆ ಅಂದರೆ ನೀವು ಈ ಕೆಲಸನ ಮಾಡ್ಬೋದಾಗಿರುತ್ತೆ ಅಂತ ತಿಳಿಸ್ತಾ, ಪ್ರಮುಖವಾಗಿ ಮೊದಲನೇದಾಗಿ ತಿಳಿಸುವಂತಾರೆ, ನನಗೆ ಬಿ.ಎಡ್‌ನ ಒಂದು ಸೀಟ್ ಸಿಕ್ಕಿದೆ. ಈ ಒಂದು ಸಿಕ್ಕಂಥ ಕಾಲೇಜಿಗೆ ನಾನು ಅಡ್ಮಿಷನ್ ಆಗಬೇಕು ಅಂತ ಇದ್ದೀನಿ ಅಂತಕ್ಕಂಥ ಒಂದು ಅಭ್ಯರ್ಥಿಗಳ ಬಗ್ಗೆ ಮಾಹಿತಿನ ಕೊಡ್ತಾನೆ. ಸಿಕ್ಕಂಥ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂದರೆ ಆ ಒಂದು ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಸಿಕ್ಕಂಥ ಕಾಲೇಜ್ ಬಗ್ಗೆ ವಿಚಾರಿಸ್ಕೊಳ್ಳಿ. ನನ್ನ ಒಂದು ಸಜೆಷನ್ಸ್ ಇದು ಹೆಚ್ಚಿಗೆ ಮಾಹಿತಿಗಳಿಗಾಗಿ. ಸೊ ಅಡ್ಮಿಷನ್ ಸ್ಲಿಪ್ಪನ್ನು ತಗೊಳ್ಳೋಕೆ ಮುಂಚೆ ಈಗ ಸಿಕ್ಕಂಥ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಎಲ್ಲ ಲಾಗಿನ್ ಆಗಬೇಕಿರುತ್ತೆ ವೆಬ್ಸೈಟ್‌ನಲ್ಲಿ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡವಾದ ಮೋರ್ ಇನ್ಫಾರ್ಮೇಷನ್ ವಿಡಿಯೋಸ್ ಅಲ್ಲೂ ಕೂಡ ಅಪ್ಲೋಡ್ ಆಗ್ತಿರುತ್ತೆ. ಅದ್ರ ಬಗ್ಗೆ ಮಾಹಿತಿನ ಕೂಡ ಅಲ್ಲಿ ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಇನ್ ಡೀಟೇಲ್ ಆಗಿ ಏನೇನು ಮಾಡಬೇಕಂತ ಅಂತ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ವಿದ್ಯಾರ್ಥಿಗಳು ಯೂಸರ್ ಐಡಿ ಪಾಸ್ವರ್ಡ್ ಎಲ್ಲ ಹಾಕಿ ಲಾಗಿನ್ ಆಗ್ತೀರಾ. ಲಾಗಿನ್ ಆದಂತ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅಲ್ಲಿ ಚಲನ್ ಅಂತ ಆಪ್ಷನ್ ಬಂದಿರುತ್ತೆ. ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಏನಾಗಿರುತ್ತೆ ಅಂದ್ರೆ ಅವ್ರಿಗೆ ಚಲನ್ ಡೌನ್ಲೋಡ್ ಆಗೋದಿಲ್ಲ. ಅವರು ಡೈರೆಕ್ಟ್ ಆಗಿ ವೆರಿಫಿಕೇಶನ್ ಸೆಂಟರ್ಗೆ ಹೋಗೋರ ಮುಖಾಂತರದಲ್ಲಿ ಆ ಅಭ್ಯರ್ಥಿಗಳು ಅವರು ಒಂದು ಸಿಕ್ಕಂತ ಕಾಲೇಜಿಗೆ ಇಷ್ಟ ಇದ್ರೆ ಅಡ್ಮಿಷನ್ ಆಗಲಿಕ್ಕೆ ಸ್ಲಿಪ್ಪನ್ನು ಪಡ್ಕೊಂಡು ಆ ನಿಗದಿತ ದಿನಾಂಕ ಏನು ಕೊಟ್ಟಿದ್ದಲ್ಲ ದಿನಾಂಕ ನೋಡಬಹುದಾಗಿರುತ್ತೆ. ನವೆಂಬರ್ ತಿಂಗಳು 25, 2025ರಿಂದ ಡಿಸೆಂಬರ್ ತಿಂಗಳು 5, 2025 ತನಕ ಅಡ್ಮಿಷನ್ ಆಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಅಂತ ನಿಗದಿ ಮಾಡಿಲ್ಲ ಅವರು. ಮೊದಲೆಲ್ಲ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಅಂತ ನಿಗದಿ ಮಾಡೋರು, ಇಂತಿಷ್ಟು ದಿನಾಂಕ ಅಂತ. ಸೊ ಆ ದಿನಾಂಕದಲ್ಲೇ ಕೂಡ ಒಂದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ದಿನಾಂಕನ ಕಾಲೇಜ್ ಅಡ್ಮಿಷನ್ಗೆ ಅಂತ ಕೊಡೋರು. ಬಟ್ ಇವಾಗ ಜಸ್ಟ್ ನವೆಂಬರ್ 25ರಿಂದ ಡಿಸೆಂಬರ್ 5 ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈ ದಿನಾಂಕಗಳಲ್ಲಿ ಸ್ಲಿಪ್ಪನ್ನು ಪಡ್ಕೊಂಡು ಅಡ್ಮಿಷನ್ ಆಗಬೇಕಾ ಅಥವಾ ತುಂಬ ಡಿಲೇನ ಮಾಡಕ್ಕೆ ಹೋಗ್ಬೇಡಿ. ಬೇಗ ಇಷ್ಟು ಸಿಕ್ಕಂತ ಕಾಲೇಜ್ ಇಷ್ಟ ಆಗಿದೆ ನಿಮಗೆ, ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಈ ದಿನಾಂಕದಲ್ಲಿ ಅಡ್ಮಿಷನ್ ಆಗಿ ಕಾಲೇಜ್ಗೆ ರೆಕ್ಯೂ ಡಾಕ್ಯುಮೆಂಟ್ಸ್ ಇರುತ್ತೆ ಮತ್ತು ಕಾಲೇಜ್ ಫೀಸ್ಗಳು ಸಪರೇಟ್ ಅಂತ ಬರ್ತವೆ. ಅದ್ರ ಬಗ್ಗೆ ವಿಚಾರಿಸ್ಕೊಳ್ಳಿ. ಮತ್ತು ಈ ಥರ ಅಭ್ಯರ್ಥಿಗಳು ಬರ್ತಾರಲ್ಲ, ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಚಲನ್ ಡೌನ್ಲೋಡ್ ಆಗೋದಿಲ್ಲ, ಯಾಕಂದ್ರೆ ಶುಲ್ಕ ವಿನಾಯಿತಿ ಇರೋದ್ರಿಂದ. ಈ ಥರ ಅಭ್ಯರ್ಥಿಗಳಿಗೆ ಚಲನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಿರುತ್ತೆ. ಯಾವ ಥರ ಅಂತಲೂ ಕೂಡ ಆದಷ್ಟು ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಆ ಒಂದು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಅಭ್ಯರ್ಥಿಗಳು ಏನು ಮಾಡಬೇಕಾಗುತ್ತೆ ಅಂದರೆ, ಆ ಒಂದು ಚಲನನ್ನ ಎಸ್.ಬಿ.ಐ ಬ್ಯಾಂಕ್, ನಿಮ್ಮದೇ ಎಸ್.ಬಿ.ಐ ಬ್ಯಾಂಕ್ ಅಕೌಂಟ್ ಇರಬೇಕು ಅಂತ ಹೇಳಿ ಯಾವುದಾದ್ರೂ ಒಂದು ಬ್ರಾಂಚ್ ಅಥವಾ ಶಾಖೆ ಏನಿರುತ್ತಲ್ಲ, ಬ್ರಾಂಚ್ ಎಲ್ಲಾರು ಎಸ್.ಬಿ.ಐ ಬ್ಯಾಂಕ್ಗಳು ಅಲ್ಲಿ ಹೋಗೋರ ಮುಖಾಂತರದಲ್ಲಿ ಈ ಥರ ಬಿ.ಎಡ್‌ದು ಚಲನ್ ಫೀಸ್ ಪೇ ಮಾಡಬೇಕಿತ್ತು. ಯಾಕಂದರೆ ಸಾಕಷ್ಟು ಎಸ್.ಬಿ.ಐ ಬ್ಯಾಂಕ್‌ನಲ್ಲಿ ಕೆಲವೊಂದು ಅಲ್ಲಿ ಕೆಲಸ ಮಾಡೋರು ಗೊತ್ತಿರೋದಿಲ್ಲ ಏನಿದು ಬಿ.ಎಡ್ ಚಲನ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಸೊ ಆದಷ್ಟು ಬೇರೆಯವ್ರನ್ನ ಕೂಡ ಎನ್ಕ್ವೈರಿ ಮಾಡಿ ಈ ಥರ ಚಲನ್ ಇತ್ತು, ಅಮೌಂಟ್ ಕಟ್ಟಬೇಕಿತ್ತು ಅಂತ. ಅಮೌಂಟ್ ಥರದಲ್ಲಿ ನೀವು ಅಮೌಂಟ್ ಕಟ್ಟಾದ ನಂತರ ಇಂತಿಷ್ಟು ಸಮಯ ಅಂತ ತಗೊಳುತ್ತೆ ಅದೆಲ್ಲ ಕ್ರೆಡಿಟ್ ಆಗಲಿಕ್ಕೆ. ಸೊ ಒಂದು 2-3 ಅವರ್ ಆಲ್ಮೋಸ್ಟ್ ಟೈಮ್ ಏನು ತಗೋಬೋದು. ಆ ನಂತರದಲ್ಲಿ ನೀವು ವೆರಿಫಿಕೇಶನ್ ಸೆಂಟರ್ಗೆ ಹೋಗೋರ ಮುಖಾಂತರದಲ್ಲಿ ಅವರು ನಿಮಗೆ ಆ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಕೊಡ್ತಾರೆ. ಅಲ್ಲಿ ಅಮೌಂಟ್ ಕ್ರೆಡಿಟ್ ಆದಾಗ ಮಾತ್ರ, ಅಂದರೆ ಕಟ್ಟಾದಾಗ ಮಾತ್ರ ನಿಮಗೆ ಅಲ್ಲಿ ಬರುವಂಥದ್ದು ಇರುತ್ತೆ. ಸೊ ಆ ಕಾರಣಕ್ಕೆ ಆದಷ್ಟು ಬೇಗನೆ ಒಂದು ಪೇ ಮಾಡಿಬಿಟ್ಟು ನೀವು ಚಲನನ ಪಡ್ಕೊಳ್ಳಿಕ್ಕೆ ಮುಂದಾಗಿ, ಅಂದರೆ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳಿಕ್ಕೆ ಮುಂದಾಗಿ. ಇವಾಗ ಬೆಳಿಗ್ಗೆ 8, 9 ಗಂಟೆ, 10 ಗಂಟೆ, 11 ಗಂಟೆಗೆ ರೇಂಜಲ್ಲಿ ನೀವು ಕಟ್ಟಿದ್ದೀರಾ ಅಂದರೆ ಬ್ಯಾಂಕಲ್ಲಿ ಅಮೌಂಟನ್ನು, ನೀವು 2 ಗಂಟೆ, 1 ಗಂಟೆ ಆ ಸಮೀಪಕ್ಕೆ ಹೋದಾಗ ನಿಮಗೆ ಅಡ್ಮಿಷನ್ ಸ್ಲಿಪ್ ಅಂತ ಕೊಡ್ತಾರೆ. ನಿಗದಿತ ದಿನಾಂಕದಲ್ಲಿ ನೀವು ಅಡ್ಮಿಷನ್ ಆಗಬೇಕಿರುತ್ತೆ. ರೆಕ್ಯೂ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿರೋ ಆದಷ್ಟು ಮತ್ತೇನಾದ್ರು ಅವ್ರು ವೆರಿಫಿಕೇಶನ್ ಮಾಡ್ಬೋದೇನೋ, ಸದ್ಯಕ್ಕೆ ಆ ಥರ ಎಲ್ಲ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನೀವು ಆದಷ್ಟು ಏನು ಡಾಕ್ಯುಮೆಂಟ್ಸ್ ತೊಗೊಂಡೋಗಿರುತ್ತಲ್ಲ ವೆರಿಫಿಕೇಷನ್ಗೆ, ಇಷ್ಟನ್ನು ತೊಗೊಂಡೋಗಿರಿ. ಮತ್ತು ಕಾಲೇಜಿಗೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಜೆರಾಕ್ಸನ್ನು ತೊಗೊಂಡೋಗಿ ಇಂತಿಷ್ಟು ಫೀಸ್ಗಳಂತ ಇರುತ್ತೆ ಕಾಲೇಜಲ್ಲಿ, ಅದ್ರ ಬಗ್ಗೆ ಕೂಡ ವಿಚಾರಿಸ್ಕೊಂಡು ನಂತರದಲ್ಲಿ ನೀವು ಅಡ್ಮಿಷನ್ ಪ್ರಕ್ರಿಯೆಗೆ ಮುಂದಾಗಿ ಅಡ್ಮಿಷನ್ ಸ್ಲಿಪ್ ಎಲ್ಲ ಅಂತ ಹೇಳ್ತಾ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಮುಗಿಸ್ತಾ ಇವಾಗ ನಾನು ನೆಕ್ಸ್ಟ್ ಹೋಗ್ತೀನಿ. ಇದ್ರ ಬಗ್ಗೆ ಇನ್ ಡೀಟೇಲ್ ವಿಡಿಯೋ ಕೂಡ ನಿಮಗೆ ಕನ್ನಡದ ಒಂದು ಮೋರ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಹೆಚ್ಚುವರಿ ಪ್ರಶ್ನೆಗಳು, ಡೌಟ್ಸ್ ಇದಾವೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಮಲ್ಲಿ ಕೂಡ ಸಂಪರ್ಕ ಮಾಡಬಹುದಾಗಿರುತ್ತೆ. ಇವಾಗ ಮುಂದಿನ ವಿಷಯ ಹೋಗುವಂತಂದರೆ, ಸಿಕ್ಕಂತ ಕಾಲೇಜು ನನಗೆ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳಿದ್ದೀರಾ, ಅವ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ ನಾನು. ಸಿಕ್ಕಂತ ಕಾಲೇಜ್, ಯಾಕಂದರೆ ಇವಾಗ ಆದಷ್ಟು ಸ್ಕಿಪ್ ಮಾಡಬೇಡಿ ವಿಡಿಯೋನ, ಯಾಕಂದರೆ ಮುಂದಿನ ರೌಂಡ್ಸಲ್ಲಾದರೂ ಕೂಡ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿರುತ್ತೆ. ಸಿಕ್ಕಂತ ಕಾಲೇಜುಗಳು ನನಗೆ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ಇವಾಗ ಏನು ಮಾಡಬೇಕು, ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಕಾಲೇಜುಗಳನ್ನು ಆಯ್ಕೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಯಾವ್ಯಾವುದೋ ಕಾಲೇಜುಗಳು ಸಿಕ್ಕಿರ್ಬೋದಾಗಿರುತ್ತೆ, ಅಥವಾ ಸಿಕ್ಕಂತ ಕಾಲೇಜಿನ ಅಭಿಪ್ರಾಯ ಕೊನೆ ದಿನಾಂಕಗಳಲ್ಲಿ ಬದಲಾವಣೆ ಆಗಿರುತ್ತೆ. ಈ ಸಂದರ್ಭದಲ್ಲಿ ಇಲ್ಲ ಕಾಲೇಜ್ ಸರಿ ಇಲ್ಲ, ಫೀಸ್ ಜಾಸ್ತಿ ಕೇಳ್ತಾರೆ, ಟೀಚಿಂಗ್ ಆಗಿದೆ, ಹಿಂಗಿದೆ, ಏನೋ ಒಂದು ಮೈಂಡ್ ಸೆಟ್ ಬಂದಿರುತ್ತೆ ನಿಮಗೆ. ಈಗ ಸಿಕ್ಕಂತ ಕಾಲೇಜ್ ಬೇಡ ಅಂದರೆ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ರೌಂಡ್ ಹೋಗ್ಬೋದಾಗಿರುತ್ತೆ. ಬಟ್ ನೆಕ್ಸ್ಟ್ ರೌಂಡ್ ಅಂತ ಸೆಲೆಕ್ಟ್ ಮಾಡಬೇಕಿರುತ್ತೆ. ಯೂಸರ್ ಐಡಿ ಪಾಸ್ವರ್ಡ್ ಹಾಕ್ಬಿಟ್ಟು ಅಲ್ಲಿ ನಿಮಗೆ ಲಾಗಿನ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಆಪ್ಷನ್ ಕೂಡ ಬರುತ್ತೆ. ಯಾವ ಥರ ಸೆಲೆಕ್ಟ್ ಮಾಡೋದಂತನೂ ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಡ್ತೇವೆ. ಸೊ ಅದನ್ನು ಸೆಲೆಕ್ಟ್ ಮಾಡಬೇಕಿರುತ್ತೆ. ನೆಕ್ಸ್ಟ್ ರೌಂಡ್ಗೆ ಆಯ್ಕೆ ಬಯಸ್ತೀರಾ ಅಂತ ಕೇಳುತ್ತೆ. ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಎಲ್ಲ ಕೊಟ್ಟಾದ ನಂತರದಲ್ಲಿ ಶೋ ಆಗುತ್ತೆ. ಆಲ್ಮೋಸ್ಟ್ ಏನೋ ಸೇವ್ಡ್ ಅಂತ ಏನೋ ಬರುತ್ತೆ, ನಮ್ಗೆ ಅದು ನೆನಪಾಗ್ತಿಲ್ಲ ಸದ್ಯಕ್ಕೆ. ಆ ಥರ ಬಂದಂಥ ನಂತರದಲ್ಲಿ ಮಾತ್ರ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ಗೆ ಪರಿಗಣನೆ ಆಗ್ತಿದ್ದೀರಾ ಅಂತ. ಇಲ್ಲ ಅಂತಂದರೆ ವಿದ್ಯಾರ್ಥಿಗಳಿಗೆ ಅದನ್ನು ಆಯ್ಕೆ ಮಾಡಿಲ್ಲ, ಮಿಸ್ ಆಗಿಬಿಡ್ತು, ಹಾಗೆ ಏನೇ ರೀಸನ್ಸ್ ಕೊಟ್ಟರು ಕೂಡ ಸೆಕೆಂಡ್ ರೌಂಡ್ಗೆ ನಿಮ್ಮನ್ನ ಕನ್ಸಿಡರ್ ಮಾಡೋದಿಲ್ಲ. ವಿದ್ಯಾರ್ಥಿಗಳು ಯಾರು ಸೀಟ್ ಸಿಕ್ಕಿರುತ್ತಲ್ಲ ಆ ವಿದ್ಯಾರ್ಥಿಗಳಿಗೆ ಆ ಸೀಟು ಬೇಡ, ನಾನು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂತ ಸೆಲೆಕ್ಟ್ ಮಾಡಬೇಕಿರುತ್ತೆ. ಆ ನಂತರದಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂದರೆ,
ಅವರು ಉಳಿಕೆ ಆಗಿರುವ ಸೀಟುಗಳನ್ನು ಫಸ್ಟ್ ರೌಂಡಲ್ಲೆಲ್ಲ ಅಡ್ಮಿಷನ್ ಆಗ್ತಾರಲ್ಲ, ಆ ಉಳಿಕೆ ಆಗಿರೋ ಸೀಟುಗಳನ್ನು ಸೀಟ್ ಮೆಟ್ರಿಕ್ಸನ್ನು 8ನೇ ತಾರೀಕಿಗೆ ಡಿಸೆಂಬರ್ 8ನೇ ತಾರೀಕು 2025ಕ್ಕೆ ಬಿಡುಗಡೆ ಮಾಡಲಾಗ್ತದೆ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 8, 2025ರಂದು ಉಳಿಕೆ ಆಗಿರುವ ಸೀಟುಗಳು ಯಾವ್ಯಾವ ಕಾಲೇಜ್ ಎಷ್ಟೆಷ್ಟು ಸೀಟ್ಗಳು ಉಳಿಕೆ ಆಗಿದೆ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಅಥವಾ ಉಳಿಕೆ ಆಗಿದೆ ಅದ್ರ ಬಗ್ಗೆ ಸೀಟ್ ಮೆಟ್ರಿಕ್ಸನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರದಲ್ಲಿ 8ನೇ ತಾರೀಕು ಡಿಸೆಂಬರಿಂದ 8ನೇ ತಾರೀಕು ಅಲ್ಲ 8 ಡಿಸೆಂಬರ್ 8, 2025ರಿಂದ ಡಿಸೆಂಬರ್ 10, 2025 ತನಕ ಆಪ್ಷನ್ ಎಂಟ್ರಿ ಮತ್ತೆ ಕಾಲೇಜುಗಳ ಆದ್ಯತೆಯನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ಕಾಲೇಜುಗಳನ್ನು ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕೊಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಸೆಲೆಕ್ಷನ್ ಲಿಸ್ಟ್ ಯಾವಾಗಾಗಿರೋ ಸೆಕೆಂಡ್ ರೌಂಡ್ ಅಂತ ಏನು ಪ್ರಶ್ನೆ ಕೇಳ್ತಿಲ್ಲ, ಅಧಿಕೃತವಾಗಿ ಇಲಾಖೆ ಕಡೆಯಿಂದ ದಿನಾಂಕ ನಿಗದಿ ಮಾಡಿಲ್ಲ. ಆದರೆ ಡಿಸೆಂಬರ್ 10ನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಇರೋದ್ರಿಂದ ಡಿಸೆಂಬರ್ 10ರ ನಂತರ ಅಥವಾ ಡಿಸೆಂಬರ್ 10ನೇ ತಾರೀಕು ಬಂದರೂ ಹೇಳೋಕ್ಕಾಗಲ್ಲ ಸೆಲೆಕ್ಷನ್ ಲಿಸ್ಟನ್ನು. ಆ ಕಾರಣಕ್ಕೆ ಡಿಸೆಂಬರ್ 10ರ ನಂತರದಲ್ಲಿ ಸೆಲೆಕ್ಷನ್ ಲಿಸ್ಟನ್ನು ನಿರೀಕ್ಷೆ ಮಾಡಬಹುದು. ಅದು ತುಂಬ ಡೇನ್ ಡಿಲೇ ಆಗಲಿಕ್ಕಿಲ್ಲ, ಅದೊಂದು ನಾನು ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ರೌಂಡ್ ಎಲ್ಲ ಸೊ ಫಸ್ಟ್ ರೌಂಡ್ ಅದು ಯಾಕೆ ಡಿಲೇ ಮಾಡಿದ್ರು ಅಂತಲೂ ಕೂಡ ಇಲಾಖೆಯವರು ಕೊಟ್ಟಂಥ ರೀಸನ್ಸ್ಗಳು ಸರ್ವರ್ ಹಾಗೆ ಅಂತ ಹೇಳಿದ್ದಾರೆ. ಬಟ್ ನಾವೀಗ ಮುಂದೆ ವಿಷಯಕ್ಕೆ ಹೋಗೋಣ. ಸೊ ಆದಷ್ಟು ವಿದ್ಯಾರ್ಥಿಗಳಿಗೆ ವಿಡಿಯೋ ನೋಡ್ತಿದ್ದಾರೆ ಅನ್ಕೊಂಡಿದ್ದೀನಿ. ಆದಷ್ಟು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋರು ಹೆಚ್ಚು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಆಗ್ಬೋದು. ನಿಮ್ಮ ಒಳ್ಳೆದಕ್ಕೆ ನಾನು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ವಿಡಿಯೋ ಇಷ್ಟ ಆಗ್ತಿರೋರು ಲೈಕ್ ಮುಖಾಂತರ ಸೂಚನೆ ಕೊಡ್ಬೋದು ಅಂತ ಕೂಡ ತಿಳಿಸ್ತೆ. ನಂತರದಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆಪ್ಪ, ಈಗ ನಮಗೆ ಏನು ಮಾಡಬೇಕು ಆ ಒಂದು ಸ್ಟಾರ್ ಮಾರ್ಕ್ಗೆ. ಸೊ ಯಾಕೆ ಬಂದಿದೆ ಸ್ಟಾರ್ ಮಾರ್ಕ್ ಇದ್ರ ಬಗ್ಗೆ ಕೇಳ್ತಿರಲ್ಲ. ಸೊ ನಿಮ್ಗೆ ಅಲ್ಲಿ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿರ್ತಾರೆ, ಲಿಸ್ಟಲ್ಲೂ ಕೂಡ ನೋಡ್ಕೊಂಡಿರ್ತಾರೆ. ಬಟ್ ಅರ್ಥ ಆಗಿಲ್ಲ ತುಂಬ ಜನಕ್ಕೆ. ಸ್ಟಾರ್ ಮಾರ್ಕ್ ಬಂದಿರೋ ರೀಸನ್ ಏನಂದರೆ ಕನ್ನಡದಲ್ಲಿ ಹೇಳುವಂತಂದ್ರೆ HK ಕಾಲೇಜಿಗೆ ನಾವು ಆಯ್ಕೆ ಮಾಡಿಲ್ಲ, ಒಂದೇ ಮಾತು. ಸೊ ಇನ್ನೊಂದು ಅರ್ಥ ಆಗತ್ತೆ ಹೇಳುವಂತಂದ್ರೆ HK ಕಾಲೇಜ್ ಅಂದ್ರೆ ಎಷ್ಟು ಆಯ್ಕೆ ಮಾಡಬೇಕಿತ್ತು ಅಷ್ಟು ಆಯ್ಕೆ ಮಾಡಿದ್ವಿ, ಇಷ್ಟು ಆಯ್ಕೆ ಮಾಡಿದ್ವಿ ಅಂತಂದ್ರೆ. ಬಟ್ ವಿದ್ಯಾರ್ಥಿಗಳಿಗೆ ಮೇಯ್ನ್ ಆಗಿ ನಿಮಗೆ ಕಟ್ ಆಫ್ಗಿನ ಜಾಸ್ತಿ ಪರ್ಸೆಂಟೇಜ್ ನಿಮ್ದು ಇರೋ ಕಾರಣಕ್ಕೆ ನಿಮಗೆ ಲಿಸ್ಟಲ್ಲಿ ಹೆಸರು ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಬಟ್ ನೀವು ಆಯ್ಕೆ ಮಾಡುವಂಥ ಕಾಲೇಜ್ ಏನಿದೆಯಲ್ಲ, ಸೊ ತುಂಬ ಜನ ಅದೇ ಕಾಲೇಜ್ಗಳನ್ನ ಜಾಸ್ತಿ ನಿಮಗಿನ ಜಾಸ್ತಿ ಪರ್ಸೆಂಟ್ ಇರೋ ಆಯ್ಕೆ ಮಾಡಿದಾಗ ಅವ್ರಿಗೆ ಆ ಕಾಲೇಜ್ ಸಿಕ್ಕಿರುತ್ತೆ. ಇವಾಗ 15 ಕಾಲೇಜ್, 20 ಕಾಲೇಜು, 3 ಕಾಲೇಜು, 6 ಕಾಲೇಜ್, ಎಷ್ಟೋ ಕಾಲೇಜ್ ಆಯ್ಕೆ ಮಾಡಿದ್ದೀರಾ ಅಂದರೆ ನೀವು 20 ಕಾಲೇಜಿನೇ ಆಯ್ಕೆ ಮಾಡಿದ್ದೀರಾ, 25 ಆಯ್ಕೆ ಮಾಡಿದ್ದೀರಾ ಅನ್ಕೊಳ್ಳಿ, ಹಂಗೂ ಸ್ಟಾರ್ ಮಾರ್ಕ್ ಬಂದಿದ್ದಾರೆ. ನೀವು ಆಯ್ಕೆ ಮಾಡಿರುವಂಥ ಕಾಲೇಜ್ ಏನಿರುತ್ತಲ್ಲ, ಒಂದೇ ಡಿಸ್ಟಿಕಲ್ಲಿ ಆಯ್ಕೆ ಮಾಡಿರಲ್ಲ ಅಥವಾ ಬೇರೆ ಬೇರೆ ಡಿಸ್ಟಿಕಲ್ಲಿ ಆಯ್ಕೆ ಮಾಡಿರ್ತೀರಾ, ಅಥವಾ ಆ ಒಂದು ಕಾಲೇಜಲ್ಲಿ ನಿಮಗೆ ಜಾಸ್ತಿ ಪರ್ಸೆಂಟ್ ಇರೋರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ಒಂದು ರೀಸನ್ಸ್ಗಳಿಂದ ನಿಮ್ಮ ಒಂದು ಪರ್ಸೆಂಟೇಜ್ ಅವ್ರ ಮುಂದೆ ಕಡಿಮೆ ಇರೋದ್ರಿಂದ ಅವ್ರಿಗೆ ಸೀಟ್ ಅಲಾಟ್ ಆಗಿರುತ್ತೆ. ನಿಮಗೆ ಇನ್ನಷ್ಟು ಕಾಲೇಜ್ ಆಯ್ಕೆ ಮಾಡಿದ್ರೆ ಕೊಟ್ಟಿರೋ ನಾವು ಫಸ್ಟೇ ಕೂಡ ಇದನ್ನೇ ಸಾಕಷ್ಟು ಬಾರಿ ಹೇಳಿದ್ದೀವಿ. ಆಪ್ಷನ್ ಎಂಟ್ರಿ ಟೈಮಲ್ಲಿ ಆಗಿರ್ಬೋದು, ವಿಡಿಯೋಸ್ ಕೂಡ ಮುಖಾಂತರ ಕೂಡ ತಿಳಿಸಿದ್ದೀವಿ. ಆದಷ್ಟು ನೀವು ಅರ್ಥ ಮಾಡ್ಕೊಂಡಿದ್ರೆ ಹೇಳೋ ಗೊತ್ತಾಗ್ತಿಲ್ಲ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನೋಡ್ಕೊಂಡಿದ್ರೆ ಆಲ್ಮೋಸ್ಟ್ ಅರ್ಥ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ರೆ ಸೀಟ್ ಅಂತೂ ಅಲಾಟ್ ಆಗಿರೋದಿಲ್ಲ ಒಂದು ಕಡೆ. ಮತ್ತೆ ಹೆಚ್ಚಿಗೆ ಒಂದು ಸರ್ಕಾರಿ ಕೂಡ ಸೀಟ್ ಬೇಕೇ ಬೇಕು ಅಂದರೆ ಎಲ್ಲೇ ಸೀಟ್ ಸಿಕ್ಕರೂ ಹೋಗಕ್ಕೆ ರೆಡಿ ಇರ್ತೀನಿ ಅಂತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಸೀಟನ್ನು ಪಡ್ಕೋಬಹುದು. ತುಂಬ ಕಡಿಮೆ ಪರ್ಸೆಂಟೇಜನ್ನು ಹೊಂದಿದ್ದೀವಿ ಅಂತಕ್ಕಂಥ ಅಭ್ಯರ್ಥಿಗಳು. ಬಟ್ ನಿಮ್ಮ ಪ್ರಕಾರ ಪರ್ಸೆಂಟೇಜ್ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಬಟ್ ಡಿಪಾರ್ಟ್ಮೆಂಟ್ ಅಥವಾ ಸಾಕಷ್ಟು ಸಾವಿರಾರು ಅಭ್ಯರ್ಥಿಗಳಿಗೆ ಹೋಲಿಕೆ ಮಾಡಿದಂಥ ಪಕ್ಷದಲ್ಲಿ ಆ ಥರ ಆಗಿರ್ಬೋದು. ಆ ಕಾರಣಕ್ಕೆ ನೀವು ಕಾಲೇಜನ್ನು ಜಾಸ್ತಿನ ಆಯ್ಕೆ ಮಾಡಲೇಬೇಕಾಗುತ್ತೆ. ಮತ್ತು ವಿಚಾರಿಸ್ಬಿಟ್ಟು ಆಯ್ಕೆ ಮಾಡಿ, ಸುಮ್ಮನೆ ಆಯ್ಕೆ ಮಾಡಬೇಕು ಅಂದ್ಬಿಟ್ಟು ಆಯ್ಕೆ ಮಾಡೋದಲ್ಲ. ಇಲಾಖೆಯವರ ಮಾಹಿತಿನ ಕೊಟ್ಟಿದ್ರೆ ಆಯ್ಕೆಗೆ ಯಾವುದೇ ಮಿತಿ ಇರೋದಿಲ್ಲ. ಬಟ್ ಹಾಗಂತ ನೀವು ಕಡಿಮೆ ಕಾಲೇಜನ್ನು ಆಯ್ಕೆ ಮಾಡಿದ್ರೆ ಆಪ್ಷನ್ ಎಂಟ್ರಿ ಮಾಡದ ಬೇರೆ ಕಾಲೇಜಲ್ಲಿ ಸೀಟ್ ಇದ್ರೂ ಕೂಡ ಕೊಡೋದಿಲ್ಲ ಅಂತ ಅವ್ರು ಫಸ್ಟೇ ಹೇಳಿದರೆ. ಆ ಕಾರಣಕ್ಕೆ ನಾವು ಅದನ್ನು ಕೂಡ ತಿಳಿಸಿದ್ದೀವಿ. ಸೊ ವಿದ್ಯಾರ್ಥಿಗಳಿಗೆ ಆ ಒಂದು ವಿಡಿಯೋಸನ್ನು ಕೂಡ ನೋಡ್ಕೋಬೋದು. ಸೊ HK ಕಾಲೇಜ್ ಆಯ್ಕೆ ಮಾಡಿ. ಸೊ HK ಕಾಲೇಜ್ ಅಂದ ತಕ್ಷಣ 100, 150, 200, 300 ಎಷ್ಟಾರ ಆಯ್ಕೆ ಮಾಡ್ಬೋದು. ಸೊ ಓಕೆ 100, 200, 300 ಏನು ಹೇಳ್ತಿರಲ್ಲ, ನಂಬರ್ಸ್ಗೆ ಒಂದು ವ್ಯಾಲ್ಯೂ ಇಲ್ಲ ಅಂತ ಅನ್ಕೋಬೋದು. ಬಟ್ ಸೀಟ್ ಬೇಕೇ ಬೇಕು ಅಂದರೆ ಆಯ್ಕೆ ಮಾಡಬೇಕಿರುತ್ತೆ. ಮತ್ತು ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಹೋಗ್ತಾ ಆಲ್ಮೋಸ್ಟ್ ಎಲ್ಲ ಕಡೆನೂ ಸೀಟ್ ಫುಲ್ ಆಗ್ತಿರುತ್ತೆ. ಅದ್ರ ಕಡೆನೂ ಕೂಡ ಗಮನ ಹರಿಸಿ. ಮತ್ತು ಕಾಲೇಜ್ ಆಯ್ಕೆ ಮುನ್ನ ವಿಚಾರಿಸಿ. ಸುಮ್ಮನೆ ಇವಾಗ ಸೀಟ್ ಅಲಾಟ್ ಆಗೋದಲ್ಲ, ಆಮೇಲೆ ನಿಮಗೆ ಆ ಕಾಲೇಜ್ ಬೇಡ, ಫೀಸ್ ಜಾಸ್ತಿ ಕೇಳಿದ್ರು, ಇನ್ನೊಂದು ಮತ್ತೊಂದು ಸೌಲಭ್ಯ ಇಲ್ಲ, ಈ ಒಂದು ರೀಸನ್ಸ್ ಕೂಡ ಬರುತ್ತೆ. ಸೊ ಸ್ವಲ್ಪ ಎಚ್ಚರಿಕೆಯನ್ನು ಇದ್ರ ಬಗ್ಗೆ ವಹಿಸಿ. ಇನ್ ಡೀಟೇಲ್ ವಿಡಿಯೋ ಆಲ್ಮೋಸ್ಟ್ ನಿಮಗೆ ವಿಡಿಯೋ ಮಾಡಿ ಮಾಹಿತಿನ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ HK ಕಾಲೇಜ್ ಆಯ್ಕೆ ಮಾಡಬೇಕು ಸ್ಟಾರ್ ಮಾರ್ಕ್ ಬಂದಿರೋರು. ಸೊ HK ಕಾಲೇಜ್ ಆಯ್ಕೆ ಮಾಡಿಲ್ಲ ಅನ್ನೋ ರೀಸನಿಂದ ನಿಮಗೆ ಸ್ಟಾರ್ ಮಾರ್ಕ್ ಬಂದಿದೆ, ಅರ್ಥ ಆಗಿದೆ ಅನ್ಕೊಳ್ಳಿ. ನಂತರದಲ್ಲಿ ಇವಾಗ ಹೆಸರೇ ಬಂದಿಲ್ಲಪ್ಪ, ನಂದು ಸೀಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ, ಏನು ಕಾರಣಕ್ಕೆ ಅಂತ ಇದೆಯಲ್ಲ, ಜಸ್ಟ್ ಇದೇ ಒಂದೇ ರೀಸನ್ ಏನಂದರೆ ಕಟ್ ಆಫ್ಗಿನ ಕಡಿಮೆ ಪರ್ಸೆಂಟೇಜ್ ನಿಮ್ದಿರೋ ರೀಸನಿಂದ ಹೆಸರು ಕೊಟ್ಟಿಲ್ಲ ಅವರು. ಕೆಲವರಿಗೆ ಇವಾಗ ಸ್ಟಾರ್ ಮಾರ್ಕ್ ಬಂದಿದೆ ಅಂದರೆ ಕಟ್ ಆಫ್ಗಿನ ಜಾಸ್ತಿ ಪರ್ಸೆಂಟ್ ಇದೆ, ಆ ಕಾರಣಕ್ಕೆ ಅವ್ರು ಸ್ಟಾರ್ ಬಂದಿದೆ. ಅಟ್ಲೀಸ್ಟ್ ಅವರಿಗೆ ಕಾಲೇಜ್ ಅಲರ್ಟ್ ಆಗಿಲ್ಲ ಅಥವಾ ಅವ್ರು ಆಯ್ಕೆ ಮಾಡಿರೋ ಕಾಲೇಜಲ್ಲಿ ಸೀಟ್ ಇಲ್ಲ ಅಂತ. ಬಟ್ ಕಟ್ ಆಫ್ಗಿನ ಕಡಿಮೆ ಪರ್ಸೆಂಟೇಜ್ ಹೊಂದಿರೋದ್ರಿಂದ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿಲ್ಲ. ಯಾರ್ದು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅವ್ರದ್ದು. ಮತ್ತು ಇನ್ನೊಂದು ವೆರಿಫಿಕೇಶನ್ ಆಗಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಕೆಲವರು ಇರ್ತಿಲ್ಲ, ಅವ್ರದ್ದು ಕೂಡ ಬಂದಿರಲ್ಲ. ಬಟ್ ವೆರಿಫಿಕೇಶನ್ ಎಲ್ಲ ಆಯಿತು, ಆದರೂ ಕೂಡ ನಂದು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂದರೆ ನಿಮ್ಮದು ಕಡಿಮೆ ಪರ್ಸೆಂಟೇಜ್ ಇದೆ. ಕಟ್ ಆಫನ್ನು ನೋಡ್ಕೊಳ್ಳಿ, ಅಲ್ಲಿ ಕ್ಯಾಟಗರಿ ಕಟ್ ಆಫ್ ಏನಿರುತ್ತಲ್ಲ ಅದೇ ಮೇನಾಗಿ ಪಾತ್ರನ ವಹಿಸುವಂಥದ್ದು ಇರುತ್ತೆ. ಅಥವಾ ಸ್ಪೆಷಲ್ ಗ್ರೂಪ್ ಇನ್ನೂ ಇತ್ತು ಅಂದರೆ ಕಡಿಮೆ ಪರ್ಸೆಂಟೇಜ್ ಯಾವುದಿರುತ್ತೆ ಒಟ್ಟಿನಲ್ಲಿ ನಿಮ್ಗೆ ಅನ್ವಯ ಆಗುತ್ತೆ ಅದನ್ನು ನೋಡ್ಕೊಳ್ಳಿ. ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಕನ್ನಡ ಮೀಡಿಯಂ ಆಗಿರ್ಬೋದು ಯಾವುದೋ ಒಂದು ಒಟ್ಟಲ್ಲಿ. ಬಟ್ ನಿಮ್ಮ ಒಂದು ಕಟ್ ಆಫ್ಗಳು ಇವಾಗ ನಿಮ್ಮದು ಪರ್ಸೆಂಟೇಜ್ ಇದೆ ಅನ್ಕೊಳ್ಳಿ, 79% ಇದೆ ಅನ್ಕೊಳ್ಳಿ. ಬಟ್ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ಕಟ್ ಆಫಲ್ಲಿ 79 ಸಮೀಪ 79ಕ್ಕಿಂತ ಜಾಸ್ತಿ ಇದೆ ಅನ್ಕೊಳ್ಳಿ, 80 ಇದೆ ಅನ್ಕೊಳ್ಳಿ. ಬಟ್ ಕನ್ನಡ ಮಾಧ್ಯಮ ಇನ್ನೊಂದು ಮತ್ತೆ 80ಕ್ಕಿಂತ ಜಾಸ್ತಿ ಇದೆ ಅಂತಂದಾಗ ಸೊ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ಕಟ್ ಆಫ್ ಹತ್ತಿರ ಇರೋದಂಥದ್ದು ಇರುತ್ತೆ. ಆ ಕಾರಣಕ್ಕೆ ಆಲ್ಮೋಸ್ಟ್ ನಿಮಗೆ ಯಾವುದೋ ಒಂದು ಕಟ್ ಆಫ್ ಅಲ್ಲಿ ಪ್ರಕಾರದ್ದು ಇದ್ದರೆ ನಿಮಗೆ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರಂತೂ ಕೊಟ್ಟರು. ಬಟ್ ಕಟ್ ಆಫ್ಗಿನ ಕಡಿಮೆ ಪರ್ಸೆಂಟೇಜನ್ನು ನೀವು ಹೊಂದಿರ್ತೀರ, ಆ ಕಾರಣಕ್ಕೆ ಲಿಸ್ಟಲ್ಲಿ ಹೆಸರು ಬಂದಿರಲ್ಲ. ಸೊ ಹಾಗಾದ್ರೆ ಏನು ಮಾಡಬೇಕು, ಈಗ ಏನಿರುತ್ತೆ ಅಂದರೆ ಏನೂ ಮಾಡೋದಕ್ಕಿಲ್ಲ ಅಭ್ಯರ್ಥಿಗಳಿಗೆ. ಈಗ ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕಿರುತ್ತೆ. ಏನು ಮಾಡಬೇಕು ಅಂತ ಏನು ಪ್ರಶ್ನೆ ಇತ್ತಲ್ಲ, ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕಿರುತ್ತೆ. ನಿಮಗೆ ಏನು ಡಿಸೆಂಬರ್ 8ನೇ ತಾರೀಕಿನಿಂದ ಡಿಸೆಂಬರ್ 10ನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಇರುತ್ತಲ್ಲ, ಆವಾಗ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದಿರುತ್ತೆ. ಮಿಕ್ಸ್ ಆಗೋಯ್ತು ಈ ಒಂದು ವಿಷಯ ಇದರಲ್ಲಿ. ಬಟ್ ಹೆಸರು ಬರ್ದಿರುವಂಥ ಅಭ್ಯರ್ಥಿಗಳು
ಮುಂದಿನ ರೌಂಡ್ಸ್‌ಗಳೇನಿರ್ತಾವಲ್ಲ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಕಟ್ ಆಫ್‌ಗಳು ಇಳಿಕೆ ಆಗಿ ಬರುತ್ತೆ. ಆಲ್ಮೋಸ್ಟ್ ಒಂದೊಂದು ರೌಂಡ್‌ಗೂ 2, 2.5%, 3% ಈ ರೇಂಜ್‌ಗೆ ಇಳಿಕೆ ಆಗಿ ಬರ್ಬೋದು. ಸೊ ಅದನ್ನ ನೋಡ್ಕೊಳ್ಳಿ. ಸೊ ಒಂದು ಕಾಂಪಿಟಿಷನ್ ಮೇಲೆ ಕೂಡ ಒಂದು ಕಟ್ ಆಫ್‌ಗಳು ಇಳಿಕೆ ಆಗ್ತಿರುತ್ತೆ. ಏರಿಕೆ ಅಂತೂ ಆಗಲ್ಲ ಇನ್ನು, ಇಳಿಕೆನೇ ಆಗಿ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಹೆಸರು ಸೆಲೆಕ್ಷನ್ ಲಿಸ್ಟಲ್ಲಿ ಬರ್ಬೋದು. ಬಟ್ ಆ ಸಂದರ್ಭದಲ್ಲಿ ಸೀಟ್ ಉಳಿಕೆ ಆಗಿದ್ರೆ ಮತ್ತೆ ಹೆಚ್ಚಿಗೆ ಕಾಲೇಜ್‌ಗಳನ್ನ ಸೀಟ್ ಇರುವಂಥ ಕಾಲೇಜ್‌ಗಳನ್ನ ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ. ಸೊ ಯಾವ ರೌಂಡ್ಸ್‌ಗೆ ಎಷ್ಟೆಷ್ಟು ಕಟ್ ಆಫ್ ಆಗ್ಬೋದು, ಏನು ಎತ್ತ, ಸೊ ಯಾವ ಥರ ಕಾಲೇಜ್‌ಗಳನ್ನ ಆಯ್ಕೆ ಮಾಡಬೇಕು, ಪ್ರತಿಯೊಂದು ವಿಡಿಯೋನ ಕನ್ನಡ ವೇದ ಒಂದು 3 ವಿಡಿಯೋಸಲ್ಲಿ ಕೂಡ ನಿಮಗೆ ಸಿಗ್ತಿರುತ್ತೆ. ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ. ಮತ್ತೆ ಇನ್ನ ಹೆಚ್ಚುವರಿ ಪ್ರಶ್ನೆಗಳಿದಾವಪ್ಪ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಡೌಟ್ಸ್ ಇದಾವೆ ಹಾಗೆ ಹೀಗೆ ಅಂತಕ್ಕಂಥ ಅಭ್ಯರ್ಥಿಗಳು ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್‌ನಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ನೀವು ನಮ್ಮ ಜೊತೆನೇ ಇನ್ಸ್ಟಾಗ್ರಾಮ್ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ, ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಭ್ಯರ್ಥಿಗಳಿಗೆ ಅಗತ್ಯ ಇರೋರು, ನನ್ಗೆ ಯಾರು ಕೂಡ ಗೈಡ್ ಮಾಡೋರಿಲ್ಲ, ಸಲಹೆ ಮಾರ್ಗದರ್ಶನ ಕೊಡೋರಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಅಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದಾಗಿರುತ್ತೆ. ಆಲ್ ದ ಬೆಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ.